ಲೋಕಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಶಿವಮೊಗ್ಗದಲ್ಲಿ ಮತ್ತೆ ಕಡ್ಡಿ ಮುರಿದಂಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಶ್ವರಪ್ಪನವರು. ಪಕ್ಷೇತರ ಅಭ್ಯರ್ಥಿಯಾಗಿ ಈ ಬಾರಿ ಸ್ಪರ್ಧೆ ಮಾಡುವಂಥದ್ದು ನಿಶ್ಚಿತ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಾರೇನೇ ಹೇಳಿದ್ರು ಕೂಡ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಮತ್ತೆ ಬಂಡಾಯ ಸಾರಿದ್ದಾರೆ ಈಶ್ವರಪ್ಪನವರು. ಈಶ್ವರಪ್ಪನವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳು ನಡೀತಾ ಇದೆ. ಇವತ್ತು ಬೆಳಗ್ಗೆ ಕೂಡ ಆ ಭಾಗದ MLC ಆಗಿರುವಂತಹ ಅರುಣ್ ಅವರು, ಜೊತೆಗೆ MLC ರವಿಕುಮಾರ್ ಅವರು, ಹಾಗೆ ಶಾಸಕರಾಗಿರುವಂತಹ ಅರಗ ಜ್ಞಾನೇಂದ್ರ ಬೆಳ್ಳಗೆ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಖಚಿತವಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಈ ಕ್ಷಣಕ್ಕೂ ಕೂಡ ಈಶ್ವರಪ್ಪನವರು ನಾನು ಈ ಬಾರಿ ಶಿವಮೊಗ್ಗದಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಯೇ ಸಿದ್ಧ ಅನ್ನುವಂಥದ್ದನ್ನ ಕಡ್ಡಿ ಮುರಿದಂಗೆ ಹೇಳ್ತಾ ಇದ್ದಾರೆ. ವಿಜೇಂದ್ರರವರು ಈ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ನಾನು ವಾಪಸ್ ಹೋಗೋಂಥ ಪ್ರಶ್ನೆ ಇಲ್ಲ. ನಾನು ಚುನಾವಣೆ ನಿಲ್ತೇನೆ. ಈಗ ಆ ದಿಕ್ಕಲ್ಲಿ ಮಾನ್ಯ ಯಡಿಯೂರಪ್ಪನವರು, ಅವ್ರ ಮಗ ವಿಜೇಂದ್ರರವರು, ರಾಜ್ಯ ಅಧ್ಯಕ್ಷರು BJP ಅವರೆಲ್ಲರೂ ಕೂಡ ಮೊನ್ನೆ ನಮ್ಮ ಸಭೆ ಆದ ತಕ್ಷಣ ಸೇರಿ ನನ್ನ ಮನವೊಲಿಸೋಕ್ಕೆ ಜ್ಞಾನೇಂದ್ರ ಅವ್ರನ್ನ ಕಳಿಸ್ತೀವಿ ಅನ್ನೋಂಥ ಪತ್ರಿಕೆ TVಯಲ್ಲಿ ನಾನು ನೋಡಿದೆ. ಇವತ್ತು ನಮ್ಮ ಸ್ನೇಹಿತರು ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರು, ಮಾಜಿ ಗೃಹ ಮಂತ್ರಿಗಳಾದ ಆರ್ಗ ಜ್ಞಾನೇಂದ್ರ ಅವರು, ಹಿಂದಿನ BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು, ಈಗಿನ BJP ರಾಜ್ಯ ಕಾರ್ಯದರ್ಶಿ MLC ಶ್ರೀಯುತ ಮೂರ್ತಿಯವ್ರ ಮಗ ಅರುಣ್ ಅವರು ಎಲ್ಲ ಬಂದಿದ್ದರು. ನಾನು ಯಾತಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅನ್ನೋಂಥ ಅಂಶ ಅವ್ರ ಗಮನಕ್ಕೆ ತಂದೆ. ಕೇವಲ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಂದೇ ಅಲ್ಲ, ಈ ಘೋಷಣೆ ಮಾಡಿದ ಇವತ್ತು ಮನವೊಲಿಸೋಕೆ ಬಂದಿದ್ದು ಹೌದು. ಆದರೆ ಅವ್ರಿಗೆ ನಾನೇ ಕನ್ವಿನ್ಸ್ ಮಾಡಿದ್ದೀನಿ ನಾನು ಯಾಕೆ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನು ಈಶ್ವರಪ್ಪನವ್ರು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಕುಟುಂಬದ ಹಿಡಿತಕ್ಕೆ ಬಂದ್ಬಿಟ್ಟಿದೆ BJP ಪಕ್ಷ, ಅದು ತಪ್ಪೋದು. ಆಮೇಲೆ ಹಿಂದೂ ಪರವಾದಂತಹ ನಿಲುವನ್ನು ಯಾರ್ಯಾರು ಹೊಂದಿದಾರೋ ಅಂಥವ್ರನ್ನ ನಿಧಾನವಾಗಿ ತೆರೆಮರೆಗೆ ಸರಿಸುವಂಥ ಪ್ರಯತ್ನ ಆಗ್ತಾ ಇದೆ. ಇದನ್ನೆಲ್ಲ ವಿರೋಧಿಸಿ ನಾನು ಇಂಥ ನಿರ್ಧಾರಕ್ಕೆ ಬಂದಿರೋದು ಅನ್ನುವಂಥನ್ನ ಹೇಳಿದಾರಂತೆ.